ನಾನು ಅಸ್ಪೃಶ್ಯತೆಯನ್ನು ಆಚರಿಸುವುದಿಲ್ಲ. ಎಲ್ಲ ಮನುಷ್ಯರನ್ನು ಸಮನಾಗಿ ಕಾಣುತ್ತೇನೆ. ಕಳ್ಳತನ ಮಾಡುವುದಿಲ್ಲ, ಸುಳ್ಳು ಹೇಳುವುದಿಲ್ಲ, ವ್ಯಭಿಚಾರ ಮಾಡುವುದಿಲ್ಲ, ಮದ್ಯಪಾನ ಮಾಡುವುದಿಲ್ಲ. ಎಲ್ಲರೂ ಶಿಕ್ಷಣ ಆಂದೋಲನವನ್ನು ಸಂಘಟಿಸಿ ಎಂಬ ಧ್ಯೇಯವಾಕ್ಯಗಳಿಂದ ಅಖಂಡ ಭಾರತದಲ್ಲಿ ಸಂಚಲನ ಮೂಡಿಸಿದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ವಾತಂತ್ರ್ಯ ಪೂರ್ವದ ಬ್ರಿಟಿಷ್ ಆಳ್ವಿಕೆಯಲ್ಲಿದ್ದ ಭಾರತ ದೇಶ. ಈ ಕಾಲಘಟ್ಟದಲ್ಲಿ ರಾಮ್ಜಿ ಮಲೋಜಿ ಸಕ್ಪಾಲ್ ಮತ್ತು ಭೀಮಾಬಾಯಿ ಸಕ್ಪಾಲ್ ದಂಪತಿಗಳಿಗೆ 14ನೇ ಮತ್ತು ಕೊನೆಯ ಮಗನಾಗಿ ಏಪ್ರಿಲ್ 14, 1891ರಲ್ಲಿ ಮಧ್ಯಪ್ರದೇಶದ ಮೌನಲ್ಲಿ ಬ್ರಿಟಿಷ್ ಮಿಲಿಟರಿ ಕ್ಯಾಂಪ್ನಲ್ಲಿ ಭೀಮ್ರಾವ್ ರಾಮ್ಜಿ ಅಂಬೇವಾಡ್ಕರ್ ಅವರ ಜನನವಾಗುತ್ತದೆ. ರಾಮ್ಜಿ ಸಕ್ಪಾಲ್ ರವರು ಮೂಲತಃ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಖೇಡಾ ತಾಲೂಕಿನ ಅಂಬೇವಾಡ ಎಂಬ ಗ್ರಾಮಕ್ಕೆ ಸೇರಿದವರು. ಇವರು ಮಹರ್ ಎಂಬ ಜಾತಿಯಲ್ಲಿ ಹುಟ್ಟಿದರು. ಆಗಿನ ಕಾಲಘಟ್ಟದಲ್ಲಿ ಈ ಜಾತಿಯವರನ್ನು ಅಸ್ಪೃಶ್ಯರೆಂದು ಭಾವಿಸುತ್ತಿದ್ದರು. ಈ ಜಾತಿಯ ಹೆಚ್ಚಿನ ಜನ ಬ್ರಿಟಿಷ್ ಸರ್ಕಾರದ ಮಿಲಿಟರಿ ಸೇವೆಯಲ್ಲಿ ಉದ್ಯೋಗಕ್ಕಾಗಿ ಸೇರುತ್ತಿದ್ದರು. ಈ ಜಾತಿಯವರು ಊರಿನ ಕೆರೆಯ ನೀರನ್ನು ಉಪಯೋಗಿಸುವಂತಿರಲಿಲ್ಲ ಹಾಗೂ ಇವರಿಗೆ ದೇವಾಲಯಗಳ ಒಳಗೆ ಪ್ರವೇಶವಿರಲಿಲ್ಲ. ಪರಿಸ್ಥಿತಿ ಹೀಗಿರುವಾಗ ಆ ಊರಿನ ಸರ್ಕಾರಿ ಶಾಲೆಗೆ ಸೇರಿಸಲೆಂದು ರಾಮ್ಜಿ ಸಕ್ಪಾಲ್ ರವರು ಭೀಮ್ರಾವ್ ರವರನ್ನು ಕರೆದುಕೊಂಡು ಪ್ರಾಧ್ಯಾಪಕರ ಬಳಿ ಹೋಗುತ್ತಾರೆ. ಪ್ರಾಧ್ಯಾಪಕರು ಶಾಲೆಗೆ ಸೇರಿಸಿಕೊಳ್ಳಲು ಒಪ್ಪಿಕೊಂಡು ಅವರ ಮಗನ ಹೆಸರು ಮತ್ತು ಮನೆತನದ ಹೆಸರನ್ನು ಕೇಳುತ್ತಾರೆ. ಆಗ ರಾಮ್ಜಿರವರು ನಾವು ಅಂಬೇವಾಡ್ಕರ್ ಎಂಬ ಜನಾಂಗಕ್ಕೆ ಸೇರಿದವರು ಎಂದು ಹೇಳುತ್ತಾರೆ. ಪ್ರಾಧ್ಯಾಪಕರು ಇದು ಯಾವ ಜಾತಿಗೆ ಸೇರುತ್ತದೆ, ಎಂದಿಗೂ ನಾವು ಕೇಳೇ ಇಲ್ಲ ಎಂದೊಡನೆ ನಾವು ಮಹರ್ ಜಾತಿಗೆ ಸೇರಿದವರು, ಅಂಬೇವಾಡ ಎಂಬುದು ನಮ್ಮ ಮನೆತನದ ಹೆಸರು ಎಂದಾಗ ಅಲ್ಲೇ ನಿಂತಿದ್ದ ಶಿಕ್ಷಕರೊಬ್ಬರು ಇದನ್ನು ಕೇಳಿದೊಡನೆ ತರಗತಿಗೆ ಬಂದು ಎಲ್ಲ ಮಕ್ಕಳಿಂದ ಭೀಮ್ರಾವ್ ರವರನ್ನು ಬೇರ್ಪಡಿಸುತ್ತಾರೆ ಮತ್ತು ಅವರಿಗೆ ತರಗತಿಯ ಒಳಗೆ ಪ್ರವೇಶವಿರುವುದಿಲ್ಲ. ಇವರು ಆಚೆಯೇ ನಿಂತು ಪಾಠ ಕೇಳಬೇಕಾದ ಪರಿಸ್ಥಿತಿ ಬರುತ್ತದೆ. ಮುಂದೆ ಪ್ರಾಂಶುಪಾಲರ ಸಹಾಯದಿಂದ ತರಗತಿಯ ಒಳಗೆ ಕೂರಲು ಅನುಮತಿ ಪಡೆದುಕೊಳ್ಳುತ್ತಾರೆ. ಅದೂ ಸಹ ಎಲ್ಲ ಮಕ್ಕಳ ಜೊತೆಯಲ್ಲಿ ಅಲ್ಲ, ತರಗತಿಯ ಮೂಲೆಯಲ್ಲಿ ಒಂದು ಗೋಣಿ ಚೀಲದ ಮೇಲೆ ಕೂರಲು ಮಾತ್ರ ಅನುಮತಿ ದೊರೆಯುತ್ತದೆ. ಒಮ್ಮೆ ತರಗತಿಯಲ್ಲಿ ಗುರುಗಳೊಬ್ಬರು ಲೆಕ್ಕದ ಪ್ರಶ್ನೆಯನ್ನು ಕೇಳಿದಾಗ ಯಾವ ಮಕ್ಕಳಿಗೂ ಸಹ ಉತ್ತರ ಗೊತ್ತಿರುವುದಿಲ್ಲ. ಭೀಮ್ರಾವ್ ರವರು ತಾನು ಮಾಡಿ ತೋರಿಸುತ್ತೇನೆ ಎಂದು ಕೇಳಿದಾಗ ಮನಸ್ಸಿಲ್ಲದ ಮನಸ್ಸಿನಿಂದ ಗುರುಗಳು ಒಪ್ಪಿಕೊಂಡು ಅವರನ್ನು ಅಸ್ಪೃಶ್ಯರಾಗಿ ಕಾಣುತ್ತಿದ್ದ ಕಾರಣ ಗುರುಗಳು ಸೀಮೆ ಸುಣ್ಣವನ್ನು ಭೀಮ್ರಾವ್ ರವರಿಗೆ ಈ ರೀತಿ ನೀಡುತ್ತಾರೆ. ಈ ವಿಷಯ ತಿಳಿದ ಮರುದಿನ ಊರಿನವರೆಲ್ಲ ಶಾಲೆಯ ಮುಂದೆ ಸೇರಿ ಈ ಅಸ್ಪೃಶ್ಯ ಹುಡುಗನ ಉತ್ತರವನ್ನು ನಮ್ಮವರು ಕಲಿಯಬೇಕಾದ ಪರಿಸ್ಥಿತಿ ಇಲ್ಲ ಎಂದು ಗಲಾಟೆ ಮಾಡುತ್ತಾರೆ. ಕೊನೆಗೆ ಪ್ರಾಂಶುಪಾಲರು ಬಂದು ನಮ್ಮಿಂದ ತಪ್ಪಾಗಿದೆ, ಇನ್ನೆಂದೂ ಈ ರೀತಿ ನಡೆಯುವುದಿಲ್ಲ ಎಂದು ಹೇಳಿ ಜನಗಳನ್ನು ಸಮಾಧಾನಪಡಿಸಿ ಕಳುಹಿಸುತ್ತಾರೆ. ಶಾಲೆಯ ಸಮಯದಲ್ಲಿ ಭೀಮ್ರಾವ್ ರವರಿಗೆ ದಾಹವಾದರೂ ಸಹ ಎಲ್ಲರಂತೆ ಶಾಲೆಯಲ್ಲಿದ್ದ ಲೋಟದಲ್ಲಿ ನೀರು ಕುಡಿಯುವಂತಿರಲಿಲ್ಲ. ಏಕೆ ಎಂದು ಪ್ರಶ್ನಿಸಿದಾಗ ಈ ರೀತಿ ಕೈಯನ್ನು ಹಿಡಿ, ಕುಡಿಯಲು ನೀರು ಹಾಕುತ್ತಾರೆ. ಆ ಶಾಲೆಯ ಜವಾನರು ಈ ಕೆಲಸವನ್ನು ಮಾಡುತ್ತಿದ್ದರು. ಜವಾನ ಏನಾದರೂ ರಜಾ ಹಾಕಿದಲ್ಲಿ ಈ ಜಾತಿಯ ಮಕ್ಕಳು ನೀರು ಸಹ ಕುಡಿಯುವಂತಿರಲಿಲ್ಲ. ಅವಮಾನವಾದರೂ ಸಹ ಭೀಮ್ರಾವ್ ರವರು ದಾಹದ ಕಾರಣ ಈ ರೀತಿ ಕೈಯನ್ನು ಹಿಡಿದು ನೀರನ್ನು ಕುಡಿಯುತ್ತಾರೆ. ಇದನ್ನೆಲ್ಲವನ್ನೂ ಕಂಡು ಬೇಸತ್ತ ಭೀಮ್ರಾವ್ ರವರು ಕಲಿಕೆಗಿಂತ ಹುಡುಗರ ಜೊತೆ ಆಟಗಳಲ್ಲಿ ತೊಡಗಿಕೊಳ್ಳುತ್ತಾರೆ. 1894ರಲ್ಲಿ ಸಕ್ಪಾಲ್ ರವರು ಬ್ರಿಟಿಷ್ ಮಿಲಿಟರಿ ಕ್ಯಾಂಪ್ನಿಂದ ನಿವೃತ್ತಿಯಾಗುತ್ತಾರೆ. ನಂತರ ಅವರು ಕುಟುಂಬ ಸಮೇತ ಸತಾರಾ ಎಂಬ ಹಳ್ಳಿಗೆ ಹೋಗುತ್ತಾರೆ. ಅಲ್ಲಿಗೆ ಹೋದ ಸ್ವಲ್ಪ ದಿನಗಳಲ್ಲಿಯೇ ಭೀಮ್ರಾವ್ ರವರ ತಾಯಿ ಅನಾರೋಗ್ಯದಿಂದ ನಿಧನರಾಗುತ್ತಾರೆ. ಸಕ್ಪಾಲ್ ರವರ ತಂಗಿ ಗೂನು ಬೆನ್ನಾಗಿದ್ದರಿಂದ ಅವರಿಗೆ ಮದುವೆಯಾಗಿರುವುದಿಲ್ಲ. ಹೀಗಾಗಿ ಮಕ್ಕಳೆಲ್ಲರನ್ನು ತಾವೇ ನೋಡಿಕೊಳ್ಳುವ ಜವಾಬ್ದಾರಿಯನ್ನು ವಹಿಸಿಕೊಳ್ಳುತ್ತಾರೆ. ಭೀಮಾಬಾಯಿಯವರು ಮರಣ ಹೊಂದಿದ ಕೆಲವೇ ದಿನಗಳಲ್ಲಿ ಸಕ್ಪಾಲ್ ರವರು ಜೀಜಾಬಾಯಿಯವರನ್ನು ಮದುವೆಯಾಗುತ್ತಾರೆ. ಜೀಜಾಬಾಯಿರವರು ತನ್ನ ತಾಯಿಯ ಒಡವೆ ಮತ್ತು ಸೀರೆಗಳನ್ನು ಬಳಸುವುದು ಭೀಮ್ರಾವ್ ರವರಿಗೆ ಇಷ್ಟವಾಗುತ್ತಿರಲಿಲ್ಲ. ಆಗಾಗ ಇದರ ಬಗ್ಗೆ ಅವರಿಬ್ಬರ ಮಧ್ಯೆ ಜಗಳವಾಗುತ್ತಲೇ ಇರುತ್ತದೆ. ಇದರ ಕಾರಣ ಭೀಮ್ರಾವ್ ರವರು ಬಾಂಬೆಗೆ ಹೋಗಿ ಬಟ್ಟೆ ಕಾರ್ಖಾನೆಯಲ್ಲಿ ಕೆಲಸ ಮಾಡಿಕೊಂಡು ಓದುವ ನಿರ್ಧಾರವನ್ನು ಮಾಡುತ್ತಾರೆ. ಮರುದಿನ ರಾತ್ರಿ ಎಲ್ಲರೂ ಮಲಗಿದ್ದ ವೇಳೆಯಲ್ಲಿ ತನ್ನ ಅತ್ತೆಯ ಚೀಲದಲ್ಲಿ ದುಡ್ಡನ್ನು ತೆಗೆದುಕೊಂಡು ಹೋಗಲು ಪ್ರಯತ್ನಿಸಿದಾಗ ಆಕೆಯ ಚೀಲದಲ್ಲಿ ಕೇವಲ ಅರ್ಧ ಆಣೆ ಇರುತ್ತದೆ.
ಆಗಿನ ಕಾಲದಲ್ಲಿ ಬಾಂಬೆಯ ರೈಲ್ವೆ ದರ 3 ಆಣೆ ಆಗಿದ್ದು, ತಮ್ಮ ಮನೆಯ ಬಡತನವನ್ನು ಅರಿತ ಭೀಮ್ರಾವ್ ರವರು ಇಲ್ಲಿಯೇ ಇದ್ದು ಶಿಕ್ಷಣವನ್ನು ಮುಂದುವರೆಸಿ ಸಂಪಾದನೆ ಮಾಡಬೇಕೆಂದು ಕಲಿಕೆಯ ಕಡೆ ಹೆಚ್ಚು ಗಮನ ವಹಿಸುತ್ತಾರೆ. ಹೀಗಾಗಿ ಭೀಮ್ರಾವ್ ರವರು ಸತಾರಾದಲ್ಲಿದ್ದ ಸರ್ಕಾರಿ ಶಾಲೆಗೆ ಸೇರುತ್ತಾರೆ. ಇಲ್ಲಿಯೂ ಸಹ ಅವರ ಜಾತಿಯ ಕಾರಣ ಅವರ ಬಾಲ್ಯದ ಶಾಲೆಯ ಅವಮಾನಗಳೆಲ್ಲ ಮರುಕಳಿಸುತ್ತವೆ. ಬಹಳ ನೋವಿನಿಂದ ಚಿಂತಿಸುತ್ತಾ ಶಾಲೆಯ ಆವರಣದಲ್ಲಿ ಮರದ ಕೆಳಗೆ ಕುಳಿತಿರುವಾಗ ಶಿಕ್ಷಕರೊಬ್ಬರು ಇದನ್ನು ಗಮನಿಸಿ ಭೀಮ್ರಾವ್ ರವರನ್ನು ಬಂದು ಮಾತನಾಡಿಸುತ್ತಾರೆ. ಚಿಂತಿಸಬೇಡ, ನನಗೆಲ್ಲ ವಿಷಯವೂ ತಿಳಿದಿದೆ. ನಾಳೆ ನಿನ್ನ ಜೊತೆ ನಿಮ್ಮ ತಂದೆಯನ್ನು ಶಾಲೆಗೆ ಕರೆದುಕೊಂಡು ಬಾ, ನಾನು ಮಾತನಾಡುವುದಿದೆ ಎಂದು ಹೇಳುತ್ತಾರೆ. ಮರುದಿನ ಭೀಮ್ರಾವ್ ರವರು ತಮ್ಮ ತಂದೆಯ ಜೊತೆ ಶಾಲೆಗೆ ಬಂದಾಗ ಗುರುಗಳು, ನನ್ನ ಹೆಸರು ಕೃಷ್ಣಾಜಿ ಕೇಶವ್ ಅಂಬೇಡ್ಕರ್, ನಾನು ಮೂಲತಃ ಮರಾಠಿ ಬ್ರಾಹ್ಮಣರೆಂದು ಪರಿಚಯ ಮಾಡಿಕೊಳ್ಳುತ್ತಾರೆ. ಎಲ್ಲ ವಿಷಯವೂ ನನಗೆ ತಿಳಿದಿದೆ. ಇನ್ನು ಮುಂದೆ ನಿಮ್ಮ ಮಗ ಚೆನ್ನಾಗಿ ಓದುವುದೇ ಆದರೆ ನಾನು ಅವನಿಗೆ ಸಹಾಯ ಮಾಡುತ್ತೇನೆ ಎಂದು ಹೇಳುತ್ತಾರೆ. ಕೃಷ್ಣಾಜಿ ಕೇಶವ ಅಂಬೇಡ್ಕರ್ ಅವರು ತಮ್ಮ ಮನೆತನದ ಉಪನಾಮವಾದ ಅಂಬೇಡ್ಕರ್ ಅನ್ನು ಭೀಮ್ರಾವ್ ರವರಿಗೆ ನೀಡಿ ಭೀಮ್ರಾವ್ ರಾಮ್ಜಿ ಅಂಬೇವಾಡ್ಕರ್ ಅನ್ನು ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಎಂದು ಬದಲಿಸುತ್ತಾರೆ. ನಂತರ 1907ರಲ್ಲಿ ಅಂಬೇಡ್ಕರ್ ರವರು 10ನೇ ತರಗತಿಯಲ್ಲಿ 750 ಅಂಕಗಳಿಗೆ 252 ಅಂಕಗಳನ್ನು ಪಡೆದು ಉತ್ತೀರ್ಣರಾಗುತ್ತಾರೆ. ಅವರ ಸಮುದಾಯದಲ್ಲಿ ಇದೊಂದು ಮೈಲಿಗಲ್ಲಾಗುತ್ತದೆ. ಇದನ್ನು ಕಂಡ ಗುರುಗಳು ಪ್ರೀತಿಯಿಂದ ಅಂಬೇಡ್ಕರ್ ಅವರಿಗೆ ಹಾರೈಸುತ್ತಾರೆ. ಆಗ ಬಾಲ್ಯ ವಿವಾಹ ಪದ್ಧತಿ ರೂಢಿ ಇದ್ದಿದ್ದರಿಂದ ಅಂಬೇಡ್ಕರ್ ಅವರಿಗೆ 10ನೇ ತರಗತಿಯ ನಂತರ ರಮಾಬಾಯಿ ಅವರೊಂದಿಗೆ ಮದುವೆ ಮಾಡಲಾಗುತ್ತದೆ. ಭೀಮ್ರಾವ್ ರವರು ತಮ್ಮ ಮುಂದಿನ ಶಿಕ್ಷಣಕ್ಕಾಗಿ ಬಾಂಬೆ ವಿಶ್ವವಿದ್ಯಾಲಯಕ್ಕೆ ಸೇರಿದ್ದ ಎಲ್ಫಿನ್ಸ್ಟೋನ್ ಕಾಲೇಜಿಗೆ ಸೇರುತ್ತಾರೆ. ಆಗಿನ ಸಮಯದಲ್ಲಿ ಮಹರ್ ಜಾತಿಯಿಂದ ಈ ಕಾಲೇಜಿಗೆ ಪ್ರವೇಶ ಪಡೆದವರಲ್ಲಿ ಇವರೇ ಮೊದಲಿಗರು. ಈ ಯಶಸ್ಸನ್ನು ಆಚರಿಸಲು ತಮ್ಮ ಸಮುದಾಯದವರೆಲ್ಲ ಸೇರಿ ಒಂದು ಸಮಾರಂಭವನ್ನು ಏರ್ಪಡಿಸಿ ಭೀಮ್ರಾವ್ ರವರಿಗೆ ಸನ್ಮಾನ ಮಾಡುತ್ತಾರೆ. ಈ ಸಮಾರಂಭದಲ್ಲಿ ತನ್ನ ಆತ್ಮೀಯ ಗೆಳೆಯರಾದ ದಾದಾ ಕೆಲುಸ್ಕರ್ ಬುದ್ಧನ ಜೀವನ ಚರಿತ್ರೆಯನ್ನು ಭೀಮ್ರಾವ್ ರವರಿಗೆ ನೀಡಿ ಗೌರವಿಸುತ್ತಾರೆ. ಪ್ರೌಢಾವಸ್ಥೆಯಲ್ಲಿ ಬುದ್ಧನ ಜೀವನ ಚರಿತ್ರೆಯನ್ನು ಓದಿದ ಇವರಿಗೆ ತನಗಾದ ನೋವುಗಳು, ಅವಮಾನಗಳು ಇವೆಲ್ಲವನ್ನೂ ನೆನೆಸಿಕೊಂಡು ಮುಂದಿನ ದಿನಗಳಲ್ಲಿ ತಾವು ಅಂದುಕೊಂಡಂತೆಯೇ ಆದರೆ ಬೌದ್ಧ ಧರ್ಮವನ್ನು ಸೇರಲು ತೀರ್ಮಾನಿಸುತ್ತಾರೆ. ಇದೇ ಸಮಯದಲ್ಲಿ ತನ್ನ ತಂದೆಯನ್ನು ಕಳೆದುಕೊಂಡ ಭೀಮ್ರಾವ್ ರವರು ಅತೀವ ನೋವನ್ನು ಅನುಭವಿಸುತ್ತಾರೆ. ಬರೋಡಾದ ಗಾಯಕ್ವಾಡ್ ರಾಜಮನೆತನದವರ ಸಹಾಯದಿಂದ ತಮ್ಮ 22ನೇ ವಯಸ್ಸಿನಲ್ಲಿ ನ್ಯೂಯಾರ್ಕ್ನ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಸೇರುತ್ತಾರೆ. ಗಾಯಕ್ವಾಡ್ ಯೋಜನೆಯಡಿಯಲ್ಲಿ ತಿಂಗಳಿಗೆ 11.50 ಸ್ಟರ್ಲಿಂಗ್ ಅನ್ನು ವಿದ್ಯಾರ್ಥಿ ವೇತನವಾಗಿ 3 ವರ್ಷಗಳ ಕಾಲ ಭೀಮ್ರಾವ್ ರವರಿಗೆ ಈ ರಾಜಮನೆತನದವರು ನೀಡುತ್ತಾರೆ. ಬರೋಡಾ ಮನೆತನದಿಂದ ಶಿಕ್ಷಣ ವೇತನ ಪಡೆದಿದ್ದರಿಂದ ಈ ರಾಜರು ಭೀಮ್ರಾವ್ ರವರನ್ನು ಗಾಯಕ್ವಾಡ್ ಮಿಲಿಟರಿ ಕಾರ್ಯದರ್ಶಿಯಾಗಿ ನೇಮಿಸುತ್ತಾರೆ. ರಾಜರ ಕಾಲವಾದ ನಂತರ ಅವರ ಮಕ್ಕಳ ಆಳ್ವಿಕೆಯಲ್ಲಿ ಭೀಮ್ರಾವ್ ರವರ ಜಾತಿಯ ಕಾರಣದಿಂದಾಗಿ ಕೆಲವೇ ದಿನಗಳಲ್ಲಿ ಅವರಿಗೆ ರಾಜೀನಾಮೆ ನೀಡುವಂತೆ ಆಜ್ಞೆ ಮಾಡುತ್ತಾರೆ. ಈ ಘಟನೆಯನ್ನು ಭೀಮ್ರಾವ್ ರವರು ವೇಟಿಂಗ್ ಫಾರ್ ವೀಸಾ ಪುಸ್ತಕದಲ್ಲಿ ವಿವರಿಸಿದ್ದಾರೆ. 1922ರಲ್ಲಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಕಾನೂನು ಶಿಕ್ಷಣವನ್ನು ಮುಗಿಸಿ ಲಂಡನ್ ಗ್ರೇಸ್ ಇನ್ನಿಂದ ಬ್ಯಾರಿಸ್ಟರ್ ಆಗಿ ಅರ್ಹತೆ ಪಡೆಯುತ್ತಾರೆ. ಭಾರತಕ್ಕೆ ಮರಳಿದ ನಂತರ ಮೂಕ್ ನಾಯಕ್ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸುತ್ತಾರೆ. ಈ ಪತ್ರಿಕೆಯಲ್ಲಿ ಅಸ್ಪೃಶ್ಯತೆ, ಧಾರ್ಮಿಕ ಸಮುದಾಯ, ಪ್ರತ್ಯೇಕ ಮತದಾನ, ಮೀಸಲಾತಿ ಇವೆಲ್ಲವನ್ನೂ ಪ್ರಕಟಣೆ ಮಾಡುತ್ತಾರೆ. ಇವರ ಮೊದಲ ಸಂಘಟಿತ ಪ್ರಯತ್ನವೆಂದರೆ ಶಿಕ್ಷಣ, ಸಾಮಾಜಿಕ ಮತ್ತು ಆರ್ಥಿಕ ಸುಧಾರಣೆಯನ್ನು ಉತ್ತೇಜಿಸಲು ಬಹಿಷ್ಕೃತ್ ಭಾರತ್ ಅನ್ನು ಸ್ಥಾಪನೆ ಮಾಡುತ್ತಾರೆ. 1927 ಮಾರ್ಚ್ 20ರಂದು ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಮಹಾರಾಷ್ಟ್ರದ ಮಹಾಡ್ನಲ್ಲಿ ಚೌದಾರ್ ಕೆರೆಯಿಂದ ದಲಿತರಿಗೆ ನೀರು ಕುಡಿಯುವ ಹಕ್ಕನ್ನು ನಿರಾಕರಿಸಿದ್ದರಿಂದ ಬೃಹತ್ ಪ್ರತಿಭಟನೆ ಮಾಡಿ ತಾವೇ ಸ್ವತಃ ಕೆರೆಯ ನೀರನ್ನು ಕುಡಿಯುವ ಮೂಲಕ ಪ್ರತಿಭಟನೆಯ ಕಿಚ್ಚನ್ನು ಹೆಚ್ಚಿಸುತ್ತಾರೆ.
ಅಸ್ಪೃಶ್ಯತೆ, ಸ್ವಾತಂತ್ರ್ಯ, ಶಿಕ್ಷಣ, ಸಮಾನತೆ, ಸಾರ್ವಜನಿಕವಾಗಿ ಕುಡಿಯುವ ನೀರಿನ ಸಂಪನ್ಮೂಲಗಳನ್ನು ತೆರೆಯಲು ಹಾಗೂ ದಲಿತರಿಗೆ ದೇವಾಲಯಗಳ ಪ್ರವೇಶಕ್ಕಾಗಿ ಬೃಹತ್ ಹೋರಾಟವನ್ನು ಹಮ್ಮಿಕೊಳ್ಳುತ್ತಾರೆ. ಈ ಹೋರಾಟದಲ್ಲಿ ಶಾಸ್ತ್ರೀಯ ಹಿಂದೂ ಪಠ್ಯವಾದ ಮನುಸ್ಮೃತಿಯನ್ನು ತೀವ್ರವಾಗಿ ಖಂಡಿಸಿ ಪ್ರಾಚೀನ ಪಠ್ಯದ ಪ್ರತಿಗಳನ್ನು ಡಿಸೆಂಬರ್ 25, 1927ರಂದು ಸಾವಿರಾರು ಅನುಯಾಯಿಗಳೊಂದಿಗೆ ಸುಟ್ಟು ಹಾಕುತ್ತಾರೆ. ಹಾಗಾಗಿ ಡಿಸೆಂಬರ್ 25 ಮನುಸ್ಮೃತಿ ದಹನ್ ದಿನ್ ಎಂದು ಆಚರಿಸುತ್ತಾರೆ. ಇದೇ ವೇಳೆಯಲ್ಲಿ ಬ್ರಿಟಿಷ್ ವಸಾಹತು ಶಾಹಿ ಸರ್ಕಾರವು ದುರ್ಬಲ ವರ್ಗಗಳಿಗೆ ಪ್ರತ್ಯೇಕ ಮತದಾರ ಸಮುದಾಯವನ್ನು ಘೋಷಣೆ ಮಾಡುತ್ತದೆ. ಈ ಹಕ್ಕನ್ನು ಘೋಷಣೆ ಮಾಡಿದ್ದಕ್ಕಾಗಿ ಗಾಂಧೀಜಿಯವರು ಬ್ರಿಟಿಷ್ ರವರನ್ನು ತೀವ್ರವಾಗಿ ವಿರೋಧಿಸುತ್ತಾರೆ. ಇದರ ಬೆನ್ನಲ್ಲೇ ಅಂಬೇಡ್ಕರ್ ರವರು ಸ್ವತಂತ್ರ ಕಾರ್ಮಿಕ ಪಕ್ಷ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿಯನ್ನು ಸ್ಥಾಪನೆ ಮಾಡುತ್ತಾರೆ. 1935ರಲ್ಲಿ ಅಂಬೇಡ್ಕರ್ ಅವರನ್ನು ಬಾಂಬೆಯ ಸರ್ಕಾರಿ ಕಾನೂನು ಕಾಲೇಜಿಗೆ ಪ್ರಾಂಶುಪಾಲರನ್ನಾಗಿ ನೇಮಕ ಮಾಡಲಾಗುತ್ತದೆ. ಮೊದಲನೇ ಮಹಾಯುದ್ಧದ ನಂತರ ಭಾರತದಲ್ಲಿ ಉಂಟಾಗಿದ್ದ ಆರ್ಥಿಕ ನಷ್ಟವನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿದ್ದ ಅಂಬೇಡ್ಕರ್ ರವರು ದಿ ಪ್ರಾಬ್ಲಮ್ ಆಫ್ ದಿ ರುಪಿ, ಇಟ್ಸ್ ಒರಿಜಿನ್ ಅಂಡ್ ಇಟ್ಸ್ ಸೊಲ್ಯೂಷನ್ ಎಂಬ ಪುಸ್ತಕವನ್ನು ರಚಿಸುತ್ತಾರೆ. ಈ ಪುಸ್ತಕದ ಆಧಾರದ ಮೇಲೆ ಮತ್ತು ಅಂಬೇಡ್ಕರ್ ರವರ ಮಾರ್ಗದರ್ಶನದಲ್ಲಿ ಎಡ್ವರ್ಡ್ ಹಿಲ್ಟನ್ ಯಂಗ್ ರವರು ಪ್ರಪ್ರಥಮವಾಗಿ ಭಾರತದ ಕಲ್ಕತ್ತಾದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅನ್ನು ಸ್ಥಾಪನೆ ಮಾಡುತ್ತಾರೆ. ಹಲವು ದೇಶದ ವಿಶ್ವವಿದ್ಯಾಲಯಗಳಿಂದ ಅಂಬೇಡ್ಕರ್ ರವರು ಒಟ್ಟು 32 ಪದವಿಗಳನ್ನು ಮುಗಿಸಿರುತ್ತಾರೆ. 1935ರಲ್ಲಿ ಅನಾರೋಗ್ಯದ ಕಾರಣ ಅಂಬೇಡ್ಕರ್ ರವರ ಪತ್ನಿ ರಮಾಬಾಯಿ ರವರು ನಿಧನರಾಗುತ್ತಾರೆ. ಅಂಬೇಡ್ಕರ್ ಮತ್ತು ರಮಾಬಾಯಿ ರವರಿಗೆ ಒಟ್ಟು 5 ಮಕ್ಕಳಿದ್ದು, ಅತಿಯಾದ ಬಡತನ ಹಾಗೂ ಸೂಕ್ತ ವೈದ್ಯಕೀಯ ಚಿಕಿತ್ಸೆ ದೊರಕದೆ 4 ಮಕ್ಕಳು ಬಾಲ್ಯದಲ್ಲಿಯೇ ಮರಣ ಹೊಂದುತ್ತಾರೆ. 1936 ಮೇ 15ರಂದು ಅಂಬೇಡ್ಕರ್ ರವರು ಅನೈಲೈಸೇಷನ್ ಆಫ್ ಕ್ಯಾಸ್ಟ್ ಎಂಬ ಪುಸ್ತಕವನ್ನು ಪ್ರಕಟಿಸಿದರು. ಇದರಲ್ಲಿ ಹಿಂದೂ ಸಾಂಪ್ರದಾಯಿಕ ಧಾರ್ಮಿಕ ನಾಯಕರು ಮತ್ತು ಪ್ರತ್ಯೇಕ ಮತದಾನವನ್ನು ವಿರೋಧಿಸಿದ್ದಕ್ಕಾಗಿ ಗಾಂಧೀಜಿಯವರನ್ನು ಖಂಡಿಸಿದರು ಹಾಗೂ ನೆಹರೂರವರು ತಾನು ಮೇಲ್ಜಾತಿಯವರೆಂಬ ಭಾವನೆಯ ಅರಿವನ್ನು ಹೊಂದಿದ್ದಾರೆ ಎಂದು ಆರೋಪಿಸಿದರು. ನಂತರದ ದಿನಗಳಲ್ಲಿ 400 ಪುಟಗಳನ್ನು ಒಳಗೊಂಡ ಥಾಟ್ಸ್ ಆನ್ ಪಾಕಿಸ್ತಾನ್ ಎಂಬ ಕೃತಿಯನ್ನು ಬರೆದರು. ಇದರಲ್ಲಿ ಹಿಂದೂ ಮತ್ತು ಮುಸ್ಲಿಮರು ಪರಸ್ಪರವಾಗಿ ಪ್ರತ್ಯೇಕವಾಗಿ ಮುಸ್ಲಿಮರಿಗೆ ಪಾಕಿಸ್ತಾನವನ್ನು ಪ್ರತ್ಯೇಕ ರಾಷ್ಟ್ರವನ್ನಾಗಿ ಬಿಟ್ಟುಕೊಡಬೇಕೆಂದು ಪ್ರಕಟಿಸಿದರು. ಜಾತಿ ವ್ಯವಸ್ಥೆಯ ಧಾರ್ಮಿಕ ಶ್ರೇಣಿಯಲ್ಲಿ ಅತ್ಯಂತ ಕೆಳಜಾತಿಯಾಗಿರುವ ಶೂದ್ರರನ್ನು ಅತಿ ಕೀಳಾಗಿ ಸಮಾಜ ನೋಡುತ್ತಿರುವ ಕಾರಣ ಶೂದ್ರರು ಯಾರು, ಹೂ ವರ್ ದಿ ಶೂದ್ರಾಸ್ ಎಂಬ ಕೃತಿಯನ್ನು ರಚಿಸಿ ಅದರಲ್ಲಿ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಬೇಕೆಂದು ವಿವರಿಸಿದರು. ಕಾನೂನು ತಜ್ಞರು ಹಾಗೂ ರಾಜತಾಂತ್ರಿಕರು ಆಗಿದ್ದ ಬೆನಗಲ್ ನರಸಿಂಹರಾವ್ ರವರು ಪ್ರಪ್ರಥಮವಾಗಿ ಭಾರತದ ಸಂವಿಧಾನದ ಮಾದರಿ ಕರಡನ್ನು ರಚಿಸುತ್ತಾರೆ. ಇದು ಕೇವಲ ಮಾದರಿ ಕರಡಾಗಿದ್ದ ಕಾರಣ ಆಗ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾಗಿದ್ದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಬೆನಗಲ್ ನರಸಿಂಹರಾವ್ ರವರ ನೇತೃತ್ವದಲ್ಲಿ ಅಂಬೇಡ್ಕರ್ ರವರ ಜೊತೆ 7 ಜನರನ್ನು ಸೇರಿಸಿ ಸಂವಿಧಾನದ ಕರಡನ್ನು ಸಿದ್ಧ ಮಾಡಲು ಅಂಬೇಡ್ಕರ್ ರವರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು. ಸರಿಸುಮಾರು 60ಕ್ಕೂ ಹೆಚ್ಚು ದೇಶಗಳ ಸಂವಿಧಾನವನ್ನು ಓದಿ ಅವುಗಳಲ್ಲಿ ಪ್ರಮುಖವಾಗಿರುವ ಅಂಶಗಳನ್ನು ಮಾತ್ರ ಭಾರತದ ಸಂವಿಧಾನಕ್ಕೆ ಅಳವಡಿಸಲಾಯಿತು. ಹಲವಾರು ಕಾರಣಗಳಿಂದ ಸಂವಿಧಾನ ರಚನೆಯಲ್ಲಿ ಅಂಬೇಡ್ಕರ್ ರವರ ಜೊತೆಗಿದ್ದ ಹಲವರು ಅರ್ಧದಲ್ಲಿಯೇ ಕೆಲಸವನ್ನು ಬಿಟ್ಟು ಹೋಗುತ್ತಾರೆ. ಇಷ್ಟೆಲ್ಲವಾದರೂ ಸಹ ಸಂವಿಧಾನವನ್ನು ರಚಿಸುವ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಬಾರದೆಂದು ಸರಿಸುಮಾರು 2 ವರ್ಷಗಳ ಕಾಲ ಅಂಬೇಡ್ಕರ್ ರವರು ಕಷ್ಟಪಟ್ಟು ಸಂವಿಧಾನವನ್ನು ರಚಿಸಿದರು. ಈ ಸಮಯದಲ್ಲಿ ನಿದ್ರಾಹೀನತೆಯಿಂದಾಗಿ ಅವರ ಕಾಲುಗಳಲ್ಲಿ ನರರೋಗ ನೋವು ಮತ್ತು ಅತಿಯಾದ ಸಕ್ಕರೆ ಕಾಯಿಲೆ ಶುರುವಾಯಿತು. ಇದರ ಚಿಕಿತ್ಸೆಗಾಗಿ ಬಾಂಬೆಗೆ ತೆರಳಿದ ಅಂಬೇಡ್ಕರ್ ರವರು ವೈದ್ಯೆಯಾದ ಶಾರದಾ ಕಬೀರ್ ಎಂಬುವರ ಬಳಿ ಚಿಕಿತ್ಸೆ ತೆಗೆದುಕೊಳ್ಳುತ್ತಾರೆ. ಚಿಕಿತ್ಸೆಯ ದಿನಗಳಲ್ಲಿ ಪರಸ್ಪರ ಆತ್ಮೀಯತೆ ಹೆಚ್ಚಾದ ಕಾರಣ ಮೂಲತಃ ಬ್ರಾಹ್ಮಣ ಕುಟುಂಬದವರಾಗಿದ್ದ ವೈದ್ಯೆ ಶಾರದಾ ಕಬೀರ್ ರವರು ತಮ್ಮ ನಾಮಧೇಯವನ್ನು ಸವಿತಾ ಅಂಬೇಡ್ಕರ್ ಎಂದು ಬದಲಿಸಿಕೊಂಡು ಅಂಬೇಡ್ಕರ್ ರವರನ್ನು ಮದುವೆಯಾಗುತ್ತಾರೆ.
ಸತತವಾಗಿ 2 ವರ್ಷ 11 ತಿಂಗಳು 18 ದಿನಗಳ ಕಠಿಣ ಶ್ರಮದಿಂದ ಅಂಬೇಡ್ಕರ್ ರವರು ರಚಿಸಿದ್ದ ಭಾರತದ ಸಂವಿಧಾನದ ಮೂಲ ಕರಡಿನ ಪ್ರತಿಯನ್ನು ಆಗಿನ ಪ್ರಧಾನಿಯಾಗಿದ್ದ ಜವಾಹರ್ಲಾಲ್ ನೆಹರೂರವರಿಗೆ 1949 ನವೆಂಬರ್ 26ರಂದು ನೀಡುತ್ತಾರೆ. 1950 ಜನವರಿ 26ರಂದು ಭಾರತದ ಸಂವಿಧಾನವು ಅಧಿಕೃತವಾಗಿ ಜಾರಿಗೆ ಬರುತ್ತದೆ. ಇದರಲ್ಲಿ ಅಂಬೇಡ್ಕರ್ ರವರು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಮೀಸಲಾತಿಯನ್ನು ಕೇವಲ 10 ವರ್ಷಗಳಿಗೆ ಮಾತ್ರ ಕಾಯ್ದಿರಿಸಬೇಕೆಂದು ನಮೂದಿಸಿರುತ್ತಾರೆ. 10 ವರ್ಷದ ಅವಧಿ ಮುಗಿದ ನಂತರ ಲೋಕಸಭೆ ಹಾಗೂ ವಿಧಾನಸಭೆ ಚುನಾವಣೆಯ ಅನುಕೂಲಗಳಿಗೆ ಪ್ರತಿ 10 ವರ್ಷಕ್ಕೊಮ್ಮೆ ಸಂವಿಧಾನದ ತಿದ್ದುಪಡಿಯ ಮೂಲಕ ಈ ಮೀಸಲಾತಿಯನ್ನು ವಿಸ್ತರಿಸುತ್ತಾ ಬರುತ್ತಾರೆ. ಅಂಬೇಡ್ಕರ್ ಅವರು ಪ್ರಮುಖವಾಗಿ ನಮೂದಿಸಿದ ಅಂಶಗಳೆಂದರೆ ಭಾರತದ ಮಹಿಳೆಗೆ ಮತ ಚಲಾಯಿಸುವ ಹಕ್ಕು, ಬಾಲ್ಯ ವಿವಾಹ ನಿರ್ಮೂಲನೆ ಹಾಗೂ ವಿಧವಾ ಪುನರ್ವಿವಾಹ, ಮಹಿಳಾ ಸಂತಾನೋತ್ಪತ್ತಿಯ ಹಕ್ಕುಗಳು, ಮಹಿಳಾ ವಿಚ್ಛೇದನ ಪಡೆದುಕೊಳ್ಳಲು ಸಂಪೂರ್ಣ ಅಧಿಕಾರ, ವಿಚ್ಛೇದನದ ನಂತರ ಪುನರ್ವಿವಾಹ, ಮಕ್ಕಳನ್ನು ದತ್ತು ಪಡೆದುಕೊಳ್ಳುವುದು, ತಂದೆಯ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೂ ಸಮಪಾಲು, ಮಹಿಳಾ ಉದ್ಯೋಗಿಗಳಿಗೆ 6 ತಿಂಗಳ ಹೆರಿಗೆ ರಜೆ, ಮಹಿಳಾ ಕಾರ್ಮಿಕರಿಗೂ ಸಹ ಸಮಾನ ಸಂಬಳ, ಇನ್ಶೂರೆನ್ಸ್ ಹಾಗೂ ವರದಕ್ಷಿಣೆ ನಿಷೇಧ, 12 ಗಂಟೆಗಳು ಇದ್ದ ಕಾರ್ಮಿಕರ ಕೆಲಸದ ಅವಧಿಯನ್ನು 8 ಗಂಟೆಗಳಿಗೆ ಮಾಡಬೇಕೆಂದು ಹೋರಾಟ, ಮಹಿಳಾ ಮೀಸಲಾತಿ ಮತ್ತು ಸಬಲೀಕರಣ, ಮುಖ್ಯವಾಗಿ ದಲಿತ ಹೆಣ್ಣು ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ನೀಡಬೇಕೆಂದು ಹೋರಾಡಿದರು. 1952ರಲ್ಲಿ ಅಂಬೇಡ್ಕರ್ ಅವರು ಪ್ರಪ್ರಥಮವಾಗಿ ಬಾಂಬೆ ಉತ್ತರ ಕ್ಷೇತ್ರದಿಂದ ಲೋಕಸಭಾ ಚುನಾವಣೆಗೆ ಪರಿಶಿಷ್ಟ ಜಾತಿ ಒಕ್ಕೂಟ ಶೆಡ್ಯೂಲ್ಡ್ ಕ್ಯಾಸ್ಟ್ ಫೆಡರೇಷನ್ ನಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ನಾರಾಯಣ ಸಡೋಬಾ ಕಜ್ರೋಲ್ಕರ್ ಅವರ ಎದುರಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಾರೆ. ಈ ಚುನಾವಣೆಯಲ್ಲಿ ಅಂಬೇಡ್ಕರ್ ಅವರು ಸೋಲನ್ನು ಅನುಭವಿಸಿದರು. ಈ ಚುನಾವಣೆಯಲ್ಲಿ ಅಕ್ರಮಗಳು ನಡೆದಿವೆ ಎಂದು ಚುನಾವಣಾ ಆಯೋಗಕ್ಕೆ ಎಲೆಕ್ಷನ್ ಪಿಟಿಷನ್ ಬರೆದು ಕಾನೂನಾತ್ಮಕವಾಗಿ ಹೋರಾಟ ನಡೆಸುತ್ತಾರೆ. ನಂತರ 1954ರಲ್ಲಿ ಭಂಡಾರ ಕ್ಷೇತ್ರದಿಂದ ಲೋಕಸಭಾ ಸ್ಥಾನಕ್ಕೆ ಮತ್ತೊಮ್ಮೆ ಉಪಚುನಾವಣೆಯಲ್ಲಿಯೂ ಸ್ಪರ್ಧೆ ಮಾಡುತ್ತಾರೆ. ಈ ಚುನಾವಣೆಯಲ್ಲಿಯೂ ಸಹ ಕಾಂಗ್ರೆಸ್ನವರ ಒಳಪಿತೂರಿಯಿಂದ ಅಂಬೇಡ್ಕರ್ ಅವರಿಗೆ ಮತ್ತೆ ಸೋಲಾಗುತ್ತದೆ. ಈ ಸಮಯದಲ್ಲಿ ನಡೆದ ಕಾಂಗ್ರೆಸ್ ವಿರುದ್ಧದ ರಾಜಕೀಯ ಮೇಲಾಟ ಒಂದು ಪ್ರಮುಖ ಐತಿಹಾಸಿಕ ಘಟನೆಯಾಗಿದೆ. ಇವೆಲ್ಲವುಗಳಿಂದ ಬೇಸತ್ತ ಅಂಬೇಡ್ಕರ್ ಅವರು ಹಿಂದೂ ಧರ್ಮದಲ್ಲಿ ಕೆಳಜಾತಿಯವರು ಏಳಿಗೆಯಾಗಲು ಸಾಧ್ಯವಿಲ್ಲವೆಂದು ಬೌದ್ಧ ಧರ್ಮಕ್ಕೆ ಮತಾಂತರಗೊಳ್ಳುವಂತೆ ಹಲವಾರು ಅನುಯಾಯಿಗಳಿಗೆ ಅನುಬೋಧಿಸುತ್ತಾರೆ. 1955ರ ವೇಳೆಯಲ್ಲಿ ಭಾರತೀಯ ಬೌದ್ಧ ಸಮಾಜವನ್ನು ಸ್ಥಾಪಿಸಿ ಹಲವಾರು ಅನುಯಾಯಿಗಳ ಸಾಕ್ಷಿಯೊಂದಿಗೆ ತಾವೂ ಸಹ ಬೌದ್ಧ ಧರ್ಮಕ್ಕೆ ಮತಾಂತರಗೊಳ್ಳುತ್ತಾರೆ. ಈ ವೇಳೆಗಾಗಲೇ ಅಂಬೇಡ್ಕರ್ ಅವರ ಆರೋಗ್ಯ ತುಂಬಾ ಹದಗೆಟ್ಟಿರುತ್ತದೆ. ಮಧುಮೇಹದಿಂದ ತಮ್ಮ ಕಣ್ಣುಗಳನ್ನು ಕಳೆದುಕೊಂಡಿರುತ್ತಾರೆ. ಇನ್ಸುಲಿನ್ ಮತ್ತು ಹೋಮಿಯೋಪತಿ ಎರಡನ್ನೂ ತೆಗೆದುಕೊಳ್ಳುತ್ತಿದ್ದ ಕಾರಣ ತಮ್ಮ ಕಿಡ್ನಿ ವೈಫಲ್ಯವಾಗಿರುತ್ತದೆ. ದೃಷ್ಟಿಹೀನತೆಯಾಗಿದ್ದ ಕಾರಣ ತಮ್ಮ ಸಹಾಯಕನ ನೆರವಿನಿಂದ ಅಂತಿಮ ಕೃತಿಯಾದ ದಿ ಬುದ್ಧ ಅಂಡ್ ಹಿಸ್ ಧರ್ಮ ಪುಸ್ತಕವನ್ನು ಪೂರ್ಣಗೊಳಿಸಿದರು. ಈ ಕೃತಿಯನ್ನು ಪೂರ್ಣಗೊಳಿಸಿದ 3 ದಿನಗಳ ನಂತರ ಡಿಸೆಂಬರ್ 6, 1956ರಂದು ದೆಹಲಿಯ ತಮ್ಮ ನಿವಾಸದಲ್ಲಿ ನಿದ್ರೆಯಲ್ಲಿಯೇ ಚಿರನಿದ್ರೆಗೆ ಜಾರಿದರು. ಈ ವಿಷಯವು ಗಾಳಿಗಿಂತಲೂ ವೇಗವಾಗಿ ಭಾರತದ ತುಂಬೆಲ್ಲ ಹರಡಿ ಸರಿಸುಮಾರು 5 ಲಕ್ಷಕ್ಕಿಂತಲೂ ಅಧಿಕ ಜನರು ಅಂಬೇಡ್ಕರ್ ಅವರ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡರು. ಈ ಸಮಯದಲ್ಲಿ ವಿಶ್ವಸಂಸ್ಥೆಯಲ್ಲಿ ಕೇವಲ 80ರಿಂದ 90 ಮಾತ್ರ ಸದಸ್ಯ ರಾಷ್ಟ್ರಗಳಿದ್ದವು. ಇದರಲ್ಲಿ ಹಲವಾರು ರಾಷ್ಟ್ರಗಳು ತಮ್ಮ ದೇಶದ ಧ್ವಜವನ್ನು ಅರ್ಧ ಹಾರಿಸುವ ಮೂಲಕ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸಿದರು. ಡಿಸೆಂಬರ್ 7, 1956ರಂದು ದಾದರ್ ಚೌಪಟ್ಟಿ ಬೀಚ್ನಲ್ಲಿ ಬೌದ್ಧ ಧರ್ಮದಿಂದ ಅಂಬೇಡ್ಕರ್ ಅವರ ಅಂತ್ಯಕ್ರಿಯೆಯನ್ನು ಆಯೋಜಿಸಲಾಯಿತು. ಅಂಬೇಡ್ಕರ್ ಅವರ ಸಮಾಧಿ ಸ್ಥಳವನ್ನು ಚೈತ್ಯಭೂಮಿ ಎಂದು ಕರೆಯಲಾಯಿತು. ಅಂಬೇಡ್ಕರ್ ಅವರ ನಿಧನವು ಭಾರತದ ಇತಿಹಾಸದಲ್ಲಿ ಒಂದು ದುಃಖಕರವಾದ ಘಟನೆಯಾಗಿದೆ. ಅವರು ನಿಧನರಾದ ದಿನವನ್ನು ಬೌದ್ಧ ಧರ್ಮದ ಆಚರಣೆಯಂತೆ ಮಹಾಪರಿನಿರ್ವಾಣ ದಿವಸ ಎಂದು ಕರೆಯಲಾಗುತ್ತದೆ. ನಂತರದ ದಿನಗಳಲ್ಲಿ ಅಂಬೇಡ್ಕರ್ ಅವರಿಗೆ ಉಳಿದಿದ್ದ ಒಬ್ಬನೇ ಮಗನಾದ ಯಶವಂತ್ ಬಿ.ಆರ್. ಅಂಬೇಡ್ಕರ್ ಅವರನ್ನು ಬೌದ್ಧ ಸಮಾಜದ 2ನೇ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗುತ್ತದೆ. 2003ರಲ್ಲಿ ಅಂಬೇಡ್ಕರ್ ಅವರ 2ನೇ ಪತ್ನಿಯಾದ ಸವಿತಾ ಅಂಬೇಡ್ಕರ್ ಅವರೂ ಸಹ ನಿಧನ ಹೊಂದುತ್ತಾರೆ.
2025ರಲ್ಲಿ ಭಾರತದ ಸಂವಿಧಾನದ 75ನೇ ವರ್ಷಾಚರಣೆಯ ಸಂಭ್ರಮದಲ್ಲಿ ಪ್ಯಾರಿಸ್ನಲ್ಲಿರುವ ಯುನೆಸ್ಕೋ ಪ್ರಧಾನ ಕಚೇರಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆಯನ್ನು ಅನಾವರಣಗೊಳಿಸುತ್ತಾರೆ. ಫ್ರಾನ್ಸ್ ದೇಶವು 5ಕ್ಕೂ ಹೆಚ್ಚು ಬಾರಿ, ಥೈಲ್ಯಾಂಡ್ ದೇಶವು 20ಕ್ಕೂ ಹೆಚ್ಚು ಬಾರಿ, ವೆನೆಜುಲಾ ದೇಶವು ಕೂಡ 25ಕ್ಕೂ ಹೆಚ್ಚು ಬಾರಿ, ಬ್ರೆಜಿಲ್, ಪಾಕಿಸ್ತಾನ ಇನ್ನೂ ಹಲವು ದೇಶಗಳು ಸೇರಿ ಹಲವು ಬಾರಿ ಸಂವಿಧಾನವನ್ನು ಬದಲಾಯಿಸಿದೆ. ಸುಮಾರು 60ಕ್ಕೂ ಹೆಚ್ಚು ದೇಶಗಳ ಸಂವಿಧಾನವನ್ನು ಓದಿ ಅದರಲ್ಲಿ ಪ್ರಮುಖ ಅಂಶಗಳನ್ನು ಮಾತ್ರ ಭಾರತದ ಸಂವಿಧಾನಕ್ಕೆ ಸೇರಿಸಿ ಯಶಸ್ವಿಯಾಗಿ ಸಂವಿಧಾನವನ್ನು ರಚಿಸುವಲ್ಲಿ ಅಂಬೇಡ್ಕರ್ ಅವರ ಪಾತ್ರ ಭಾರತಕ್ಕೆ ಬಹುಮುಖ್ಯವಾಗಿದೆ. ಅಂಬೇಡ್ಕರ್ ಅವರು ಜರ್ಮನ್, ಫ್ರೆಂಚ್, ಪರ್ಷಿಯನ್, ಬೆಂಗಾಲಿ, ಪಾಲಿ, ಇಂಗ್ಲಿಷ್, ಹಿಂದಿ, ಮರಾಠಿ, ಗುಜರಾತಿ ಹೀಗೆ ಹಲವಾರು ಭಾಷೆಗಳಲ್ಲಿ ನಿಪುಣತೆಯನ್ನು ಹೊಂದಿದ್ದರು. ಇಡೀ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಪ್ರತಿಮೆಗಳನ್ನು ಹೊಂದಿರುವ ಏಕೈಕ ವ್ಯಕ್ತಿ ಎಂದರೆ ಅದು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು. ಇದಿಷ್ಟು ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ರವರ ಬಗ್ಗೆ ಮಾಹಿತಿಯಾಗಿದ್ದು, ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಶುದ್ಧ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ.